ಮಧ್ಯಾಹ್ನದ ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಪ್ರಮುಖ ಸುದ್ದಿ. ಇದು ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಒಬ್ಬ ಶಿಕ್ಷಕ ಕನ್ನ ಹಾಕಿರುವಂತಹ ಸುದ್ದಿ. ಬಡ ವಿದ್ಯಾರ್ಥಿಗಳ ಹೊಟ್ಟೆ ಸೇರಬೇಕಾದಂತಹ ಹಾಲು ಕಿರಾಣಿ ಅಂಗಡಿಯ ಪಾಲಾಗ್ತಾ ಇದೆ. ಮಕ್ಕಳ ಹಾಲಿನ ಪುಡಿಯನ್ನ ಮಾರಾಟ ಮಾಡಿದ್ದಾನೆ ಹೆಡ್ ಮಾಸ್ಟರ್. ಮಕ್ಕಳಿಗೆ ಬುದ್ಧಿ ಹೇಳಬೇಕಾಗಿದ್ದಂತಹ ಶಿಕ್ಷಕರೇ ಈ ರೀತಿಯಲ್ಲಿ ಕೃತ್ಯವನ್ನು ಎಸಗಿರುವಂತದ್ದು. ಮಕ್ಕಳಿಗೆ ಕೊಡಬೇಕಾದಂತಹ ಹಾಲಿನ ಪುಡಿಯನ್ನ ಮಾರಾಟ ಮಾಡಿದ್ದಾರೆ. ಹಾಲಿನ ಪೌಡರ್ ಮಾರಾಟ ಆಗಿದೆ. ಕ್ಷೀರಭಾಗ್ಯ ಯೋಜನೆಗೆ ಕನ್ನ ಹಾಕಿದ ಹೆಡ್ ಮಾಸ್ಟರ್ ಇವರೇ, ಮುಖ್ಯ ಶಿಕ್ಷಕ ಸೂರ್ಯಕಾಂತ್. ಹಾಲಿನ ಪೌಡರ್ ಯಾವ ರೀತಿ ಮಾರಾಟ ಆಗ್ತಾ ಇದೆ ಅನ್ನೋದನ್ನ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಇದೇ ಮುಖ್ಯ ಶಿಕ್ಷಕ ಇದರ ಹಿಂದೆ ಇರುವಂಥದ್ದು. ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪೌಡರನ್ನು ಕಳ್ಳಸಂತೆಯಲ್ಲಿ ಮಾರಾಟ ಮಾಡಿದ್ದಾನೆ. ಶಾಲಾ ಮುಖ್ಯ ಶಿಕ್ಷಕನಿಂದಲೇ ಹಾಲಿನ ಪೌಡರ್ ಸೇಲ್ ಆಗಿದೆ. ತನ್ನ ಕಾರಿನಲ್ಲಿಯೇ ಹಾಲಿನ ಪುಡಿಯನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿದ್ದಾನೆ. ಮಕ್ಕಳ ಹೊಟ್ಟೆ ತುಂಬಿಸಬೇಕಾದಂತಹ ಹಾಲು ಅವರಿಗೆ ಪೌಷ್ಟಿಕಾಂಶದ ಕೊರತೆ ಆಗದೇ ಇರಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಮಕ್ಕಳಿಗೆ ಕೊಡಲ್ಪಡುವಂತಹ ಹಾಲು ಅದನ್ನ ಈತ ಮಾರಾಟ ಮಾಡ್ತಾ ಇದ್ದಾನೆ. ಹಾಲಿನ ಪುಡಿ ಮಾರಾಟ ಮಾಡಿದ್ದ ಶಿಕ್ಷಕ ಈಗ ಅಮಾನತ್ತಾಗಿದ್ದಾನೆ. ಲಿಂಗೇರಿ ತಾಂಡಾದ ಶಿಕ್ಷಕ ಸೂರ್ಯಕಾಂತ್ ಸಸ್ಪೆಂಡ್. ಯಾದಗಿರಿ ಡಿಡಿಪಿಐ ಮಂಜುನಾಥ್ ಅಮಾನತ್ತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಅಮಾನತಿನ ಜೊತೆಗೆ ಕ್ರಿಮಿನಲ್ ಪ್ರಕರಣ ಕೂಡ ದಾಖಲಿಸೋದಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಿರಾಣಿ ಅಂಗಡಿಯೊಂದರಲ್ಲಿ ಹಾಲಿನ ಪ್ಯಾಕೆಟ್ ಮಾರಿದ್ದ ಶಿಕ್ಷಕ, ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಆತನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಈಗ ಡಿಡಿಪಿಐ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.